ವರ್ಷಕ್ಕೆ ಸಚಿವ ಸಂಪುಟ ಪುನರಚನೆ ಅನ್ನುವಂಥ ಅಭಿಪ್ರಾಯ ಸಾಕಷ್ಟು ಜನ ಶಾಸಕರಿಗೆ ಇತ್ತು. ಮುಖ್ಯಮಂತ್ರಿಗಳು ಕೂಡ 2.5 ವರ್ಷಕ್ಕೆ ಮಾಡೋಣ ಅಂತ ಇದ್ರು. ಏನೋ ಆ ಥರದ ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಇದನ್ನು ಮುಂದಕ್ಕೆ ಹೋಗೋ ಲಕ್ಷಣಗಳಿದಾವೆ ಸರ್. ಇಲ್ಲ, ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಯಲ್ಲ 2.5 ವರ್ಷ ಆಯಿತು ಅಂತ, ಸೊ ಅವರೇ ತೀರ್ಮಾನ ಮಾಡಬೇಕು. 2.5 ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ. ಅಲ್ಲ, ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ. ಸರ್ಕಾರ ಬಂದಾಗ್ಲಿಂದಲೂ ಈ ಪ್ರಶ್ನೆ ಇದೆ, ಸಮಯ ನಡೀತಾ ಬದಲಾವಣೆ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ ಇದೆ ಅನ್ನೋ ಕಾರಣಕ್ಕಾಗಿ 2.5 ವರ್ಷಕ್ಕೆ ನೋಡಿ. ಒಂದು ಸ್ಪಷ್ಟವಾಗಿ ನನಗೆ ತಿಳಿದಿದ್ದು ಹೇಳ್ತೇನೆ. ನಮ್ಮ ಹೈಕಮಾಂಡಿಂದ ಯಾರೂ ಏನೂ ಹೇಳಿಲ್ಲ. ನಾವೇ ಏನೇನು ಬೇಕೋ ಹೇಳ್ಕೊಂಡು ಹೋದರೆ ಅದಕ್ಕೆ ಮಹತ್ವ ಬರುತ್ತಾ? ಅದು ಮಹತ್ವ ಯಾವಾಗ ಬರುತ್ತೆ ಅಂದರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ. ಇಲ್ಲಿ ತನಕ ಯಾವುದೇ ವಿಚಾರವನ್ನು, ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಇದನ್ನು ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದರೆ ಎಸ್ ಎಲ್ಲರೂ ಕೇಳ್ತೇವೆ. ಅವರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಆ ಥರದ್ದು ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಆಗಿದೆ. ರಾಜಣ್ಣ ಇರ್ಬೋದು, ರಾಯರೆಡ್ಡಿ ಅವರು ಹೇಳ್ತಾ ಇರ್ಬೋದು. ಯಾಕಂದರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದೀವಿ, ನಾಮಿನೇಟೆಡ್ ಅಲ್ಲ. ಅಲ್ಲ, ಅದು ಕೂಡ ಅಂಥದ್ದು ಯಾವುದು ಬೆಳವಣಿಗೆ ಇಲ್ವಲ್ಲ. ಅಂಥದ್ದು ಯಾವುದಾದ್ರೂ CLPನಲ್ಲಿ ಪ್ರಶ್ನೆ ಯಾರಾದರೂ ಮಾಡಿದರೆ ಅಥವಾ ಯಾರಾದರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಅಂಥದ್ದು ಯಾವುದು ಬೆಳವಣಿಗೆ ಇಲ್ಲ. ಒಂದು, ಹೈಕಮಾಂಡ್ನವ್ರು ಏನು ಹೇಳಿಲ್ಲ. 2, CLPನಲ್ಲೂ ಏನು ಚರ್ಚೆ ಆಗಿಲ್ಲ. ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು. ಇಂಗ್ಲೀಷ್